ಸ್ನೇಹಿತರ, ಕರ್ನಾಟಕ CM ಕುರ್ಚಿ ಮೇಲೆ ಒಂದು ದೊಡ್ಡ ಬಾಂಬನ್ನು DK ಶಿವಕುಮಾರ್ ಅವರು ಹಾಕಿದಾರಂದ್ರೂ ತಪ್ಪಾಗಲಿಕ್ಕಿಲ್ಲ. ಹೌದು ಸ್ನೇಹಿತರ, DK ಶಿವಕುಮಾರ್ ಅವರು ಹೇಳ್ತಾರೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಒಂದು ವೇಳೆ ನಡ್ಕೊಳ್ಳಿಲ್ಲ ಅಂದರೆ ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೀನಿ, ಇನ್ನು ನೀವು ಕುಣಿತಕ್ಕಂತಹ ತಾಳಕ್ಕೆ ನಾನು ಬಲಿಯಾಗೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, DK ಶಿವಕುಮಾರ್ ಅವರು ಹಾಕಿರ್ತಕ್ಕಂತಹ ಬಾಂಬ್ಗೆ ಒಂದಿಷ್ಟು ನೀರನ್ನು ಹಾಕಿ ತಣ್ಣಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಕ್ಷದ ಮುಖಂಡರು ಪ್ರಯತ್ನ ಮಾಡಿದ್ರು. ಏನಂತ ಹೇಳೋದಾದರೆ, ಇನ್ನು ಮುಂದೆ ಬರ್ತಕ್ಕಂತಹ 2028 ಚುನಾವಣೆಯಲ್ಲಿ ನಿಮ್ಮನ್ನು CM ಕುರ್ಚಿಗೆ ನಾವು ನೇಮಕ ಮಾಡ್ತೇವೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳ್ತಕ್ಕಂತಹ ಮಾತನ್ನು ಒಪ್ಪೋದಿಲ್ಲ. ನೀವು ಮಾತನ್ನು ಕೊಟ್ಟಿದ್ದೀರಿ, ಅದರ ಪ್ರಕಾರ ನಡಿಲೇಬೇಕು ಅಂತ ಇಲ್ಲಿ ಖಂಡಿತವಾಗ್ಲೂ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಡೀತಕ್ಕಂತಹ ಪರಿಸ್ಥಿತಿ ದೇಶದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೇನು ಷಡ್ಯಂತ್ರಗಳನ್ನು ತಂತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಆ ಒಂದು ಸ್ಥಳಗಳಲ್ಲಿ ನಿಲ್ಲೋಕ್ಕೂ ಕೂಡ ಬಿಡ್ತಾ ಇಲ್ಲ. ಈಗ ಉದಾಹರಣೆಗೆ ಬಿಹಾರದ ಚುನಾವಣೆ ಇದೆ ನೋಡಿ, NDA ಸರ್ಕಾರ ಬಹುಮತದಿಂದ ಆಯ್ಕೆ ಆಯಿತು ಅಲ್ಲಿ. ಸೊ ಅವರು ಏನೇ ಒಂದು ಷಡ್ಯಂತ್ರ ಉಪಯೋಗ ಮಾಡಿದ್ರು, ಯಾವ ರೀತಿಯಾಗಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು, ಅದೆಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಂತಹ ಸಿಚುವೇಷನಲ್ಲಿ ನೀವು 2028ರಲ್ಲಿ ನೀವು CM ಮಾಡ್ತಾರಂದರೆ DK ಶಿವಕುಮಾರ್ ಅವರು ಒಪ್ತಾರ? ನಾವೇ ಒಪ್ಪೋದಿಲ್ಲ ಕಣ್ರಿ, ಇನ್ನು ಅವರೇನು ಒಪ್ತಾರೆ? ಇಂತಹ ಪರಿಸ್ಥಿತಿಯಲ್ಲಿ ಈಗ DK ಶಿವಕುಮಾರ್ ಅವರು ಯಾವುದಕ್ಕೂ ಕೂಡ ಹಿಂಜರಿತಾ ಇಲ್ಲ, CM ಕುರ್ಚಿಗೆ ಬಾಂಬನ್ನು ಸ್ಫೋಟ ಮಾಡಿಬಿಟ್ಟಿದ್ದಾರೆ. ಹಾಗೆ ಸ್ನೇಹಿತರ, DK ಶಿವಕುಮಾರ್ ಅವರು ಹೇಳ್ತಾರೆ, ಈ ಬಾರಿ ನಮಗಂತೂ 140 ಶಾಸಕರ ಬಹುಮತ ಇದೆ. ಪಕ್ಷದ ಹೈಕಮಾಂಡ್ ಈಗ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. 2023ರಲ್ಲಿ ಜುಲೈ ತಿಂಗಳಲ್ಲಿ ನೀವು ದೆಹಲಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಮಾತಿನಂತೆ ನಡಿಬೇಕು, ಆ ಮಾತನ್ನು ನೀವು ಉಳಿಸ್ಕೊಳ್ಳೇಬೇಕು ಅಂತ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದರೆ ಕಳೆದ ತಿಂಗಳಿಂದ ನೀವು ನೋಡ್ತಾನೆ ಇದ್ದೀರಿ, CM ಕುರ್ಚಿನಲ್ಲಿ ಕಾದಾಟ ನಡೀತಾನೆ ಇದೆ. ಸುಮಾರು 1 ವರ್ಷನೇ ಆಗ್ಲಿಕ್ಕೆ ಬಂತ ಅಂತ ಅನ್ಕೊಳ್ಳಿ. ಯಾಕಂದರೆ 2 ವರ್ಷ ಅವರು CM ಆಗಲಿ, ಇನ್ನು 3 ವರ್ಷ ಅಥವಾ 2.5 ವರ್ಷ ನೀವು CM ಆಗ್ರಿ ಅಂತ ಹೈಕಮಾಂಡ್ ಹೇಳಿತ್ತು. ಸೊ ಅದು ಆ ಕಡೆ ಈ ಕಡೆ ನೀವು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರ್ತೀರಿ. ಸೊ ಅದರ ಪ್ರಕಾರ ಈಗ DK ಶಿವಕುಮಾರ್ ಅವರು CM ಕುರ್ಚಿಯನ್ನು ಬೇಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಿದ್ದು ಪನ ಕೂಡ ಇದೆ, ಈ ಕಡೆ DK ಶಿವಕುಮಾರ್ ಅವರ ಪನ ಕೂಡ ಇದೆ. ಸಾಕಷ್ಟು ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾನೆ ಇದ್ದಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ, ಹೈಕಮಾಂಡಿಗ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಏನಾದರೂ ಇದರಲ್ಲಿ ಏರುಪೇರು ಉಂಟಾಗಿದ್ದೆ ಆದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಒಂದು ಪಟ್ಟು ಹಿಡ್ಕೊಂಡು ಕುಂತಿದ್ದಾರಂದ್ರೂ ತಪ್ಪಾಗಲಿಕ್ಕಿಲ್ಲ. CM ಕುರ್ಚಿ ನಮಗೆ ಬೇಕೇ ಬೇಕು, ಇಲ್ಲ ಅಂದರೆ ನನ್ನ ನಿರ್ಧಾರವನ್ನು ನಾನು ಏನು ಆಗಬೇಕು, ನಾನು ಏನು ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ, ಅದನ್ನು ನಾನು ಮಾಡ್ತೇನೆ ಅಂತ ಸ್ಪಷ್ಟನೆಯನ್ನು ಈಗ ಒಂದು ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ DK ಶಿವಕುಮಾರ್. ಇನ್ನು CM ಸಿದ್ದರಾಮಯ್ಯನವರಂತರೂ ಪಟ್ಟು ಹಿಡ್ಕೊಂಡು ಕುಂತಿದ್ದಾರೆ, ನಾನೇ 5 ವರ್ಷ CM ಅಂತ ಹೇಳಿಬಿಡ್ತಾ ಇದ್ದಾರೆ. ಹೌದು, ಇದರ ನಡುವೆ ನಿಮಗೆ ಗೊತ್ತಿದೆ ಅಥವಾ ಗುಸುಗುಸು ಪಿಸು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತಾರೆ. ಏನಂತ ಅಂದರೆ DK ಶಿವಕುಮಾರ್ ಅವರು ಮತ್ತು ಅಮಿತ್ ಶಾ ಅವರ ನಡುವೆ ಏನೋ ಸಂಬಂಧವಿದೆ, ಏನೋ ಮಾತುಕತೆ ನಡೀತಾ ಇದೆ ಅಂತ ನೀವು ಕೇಳಿರ್ತೀರಿ. ಇದನ್ನು ಕೂಡ ನೋಡಿದ್ದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೆಚ್ಚಿ ಬೀಳೋದು ನಿಜ. ಯಾಕಂದರೆ ಏನಾದರೂ DK ಶಿವಕುಮಾರ್ ಅವರು ಉಲ್ಟಾ ಹೊಡೆದ್ರೆ ಸರ್ಕಾರ ಬೀಳೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಸೊ ಏನು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಇಲ್ಲಿ DK ಶಿವಕುಮಾರ್ ಅವರಿಗೆ ಜಯ ಸಿಗತ್ತಾ ಅಥವಾ ಇನ್ನು 5 ವರ್ಷಗಳ ಕಾಲ ಟೋಟಲಿ CM ಸಿದ್ದರಾಮಯ್ಯನವರೇ ಆಳ್ವಿಕೆ ಮಾಡ್ತಾರಾ? ಇದರ ನಡುವೆ ಏನು ಅಭಿವೃದ್ಧಿ ಮಾಡಿದಾರೋ ಅದನ್ನು ಬಿಟ್ಟಿದ್ದಾರೋ ಇದನ್ನು ನಾವು ಬೇರೆ ವಿಡಿಯೋದಲ್ಲಿ ನೋಡೋಣ. ಒಟ್ಟಾರೆಯಾಗಿ ಈ ಕುರ್ಚಿಗೋಸ್ಕರ ಇಬ್ಬರ ನಡುವೆ ಮಹಾ ಯುದ್ಧ ಆಗೋದಂತರೂ ಖಂಡಿತ ಅನ್ನಿಸ್ತಾ ಇದೆ. ಸೊ ಕಾಯ್ದು ನೋಡಬೇಕಾಗಿದೆ ಯಾವ ಶಾಸಕರು DK ಶಿವಕುಮಾರ್ ಅವರ ಬೆಂಬಲವನ್ನು ಕೊಡ್ತಾರೆ, ಇನ್ನು ಕೆಲವೊಂದಿಷ್ಟು ಶಾಸಕರು CM ಸಿದ್ದರಾಮಯ್ಯನವರ ಬೆಂಬಲ ಕೊಡ್ತಾರೆ. ಇದರ ನಡುವೆ ಸರ್ಕಾರ ಬೀಳತ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ಇನ್ನು DK ಶಿವಕುಮಾರ್ ಅವರು ಇದಕ್ಕೆ ರಿಸೈನ್ ಕೊಟ್ಟು
BJP ಪಕ್ಷ ಸೇರ್ತಾರೆ. ಈ ಎಲ್ಲ ವಿಷಯಗಳನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಈ ಮಾತಿನ ಕುಸುಕುಸು ನಡೀತಾ ಇದೆ. ಅಮಿತ್ ಶಾ ಅವ್ರಿಗೂ ಕೂಡ ಭೇಟಿ ಆಗಿದ್ದಾರೆ. ಆದರೆ ಇಲ್ಲಿ ಅವರ ಬೆಂಬಲಿಗರಂತೂ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರವನ್ನು ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗಲಿ ಅಂತ. ಈ ಕಡೆ ಒಂದು ಶಾಸಕರ ಬಲ ಇದೆ, ಈ ಕಡೆ ಬೆಂಬಲಿಗರ ಬಲ ಇದೆ, ಈ ಕಡೆ ದೇವರ ಬಲನೂ ಕೂಡ ಇರಲಿ ಅಂತ ದೇವರಿಗೆ ಹರಿಕೆಯನ್ನು ಹೊತ್ಕೊಳ್ತಾ ಇದ್ದಾರೆ. ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಕೂಡ ಪೂಜೆ ಪುನಸ್ಕಾರಗಳನ್ನು ಕೂಡ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇನ್ನು DK ಶಿವಕುಮಾರ್ ಅವರು ಅಮಿತ್ ಶಾ ಅವರಿಗೆ ಭೇಟಿಯಾಗುವುದನ್ನು BJP ಪಕ್ಷದ ಒಂದು ಮುಖ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಕೇಳಿದ್ರೆ ಇಲ್ಲ, ಈ ರೀತಿ ಏನಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ನೀವು ತಿಳ್ಕೊಳ್ಬಹುದು, ಯಾರ ಬಲಿಷ್ಠರೋ ಅವರೇ ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಆಗ್ತಾರೆ, ಅವರೇ ಮುಂದುವರಿತಾರೆ. ಹೌದು, ಜನರ ಬೆಂಬಲ ಯಾರಿಗಿರುತ್ತೆ, ಶಾಸಕರ ಬೆಂಬಲ ಯಾರಿರುತ್ತೆ, ಒಟ್ಟಾರೆಯಾಗಿ ಬಲಿಷ್ಠನ ಯಾರಿರ್ತಾರೋ, ಜನರ ಒಂದು ಬೆಂಬಲ ಯಾರಿಗಿರುತ್ತೋ ಅವನೇ ಮುಂದುವರಿಯುವಂಥದ್ದು. ಅಂಥದ್ರಲ್ಲಿ ಹೈಕಮಾಂಡ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೋ, ಏನು ಅಭಿವೃದ್ಧಿ ಕಾರ್ಯಗಳನ್ನು ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಾ ಇದೆಯೋ, ಟೋಟಲಿ ಇದನ್ನು ಸಂಬಂಧಪಟ್ಟಂತಹ ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಅಂತೂ ಈಗ CM ಕುರ್ಚಿಯಲ್ಲಿ ಕಾದಾಟ ನಡೀತಾ ಇದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾವು ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಅಪ್ಡೇಟನ್ನು ಕೊಡ್ತಾನೆ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.